ಯಾಕೆ ಹಂಗೆ ದಡಾಸಿ 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 ಅಲ್ಲೇ ಮಠದ ಕಡೆ ಹೋದ್ವಿ ಯಾಡೆ ಹೊಳೆ ಬರ್ತೀವಿ ಅಂದ್ವೆ. ಏನಾತ ಇವ ಚಾಡಕ್ಕೆ ಏನಾತ ಏನ ಒಟ್ಟೆ ಆಕೆ ಕಲ್ಲವ್ ನೋಡಿದ್ರೆ ದೇಗಲ ಹೊಡೆದಿತ್ವ. ಏನಾಗಿತ್ತ ಏನ ಒಟ್ಟೆ ಈಗೇನ್ ಮಾಡಕತ್ತ ಈಕಿ ಪಿಂಕಿ ಪಿಂಕಿ ಏ ಪಿಂಕಿ ನೋಡ ಇಲ್ಲ ಇಷ್ಟ ಕರೆಯಾಕತ್ತಾನಿ ಹೂ ಅನ್ಬೇಕ. ಬರ್ತೇನ್ರಿ ಅಂಟೀರ ಬರಾಕತ್ತೇನ್ರಿ ಅಂತಂದಲ್ಲ ನಮಕ್ಕೆ. ಪಿಂಕಿ ಯಾ ಪಿಂಕಿ ಇಕ್ಕಿದೊಂದು ಏನವ ಕಾಟ ತಗ ನಮ್ಮ ಅತ್ತಿ ಬಂದ ಮಕ್ಕೋ ಪಿಂಕಿ ನೀನೆ ನಾನ ಎಲ್ಲ ಮಾಡ್ಕೊಡ್ತೇನೆ ಕಲ್ಲಮ್ಮಂದಳ ಅಂದ್ರ ಮಕ್ಕೊಂಡಿದ್ದೆ ಒಂದಿಟ್ಟೆ. ಇವ್ರು ಬಂದ್ರಲ್ಲಪ್ಪ ಏನ್ ಮಾಡ್ಲಿ ಅತ್ತಾಗ ಓರಿ ಅಂಟೀರ ಅಲ್ಲ ಅಲ್ಲೇ ಕೊಳೆ ಕುತ್ಕೊಂಡ ಓರಿ ಅಂಟೀರ ಅಂತೀಯಲ್ಲ ಇವ ಯಾವ್ದಾರ ಬಾ ಹೊರಗೆ. ಏನ್ರಿ ಅಂಟೀರ ಅವ್ರ ಕಲ್ಲಮ್ಮ ಆಕಿ ಅವ್ವ ಎದಕ್ಕೆ ಹಂಗ ದಡಾಸಿ ಹೋದ್ರೆ ಈಕ ಏನಾತ ಅವ್ರಿಗೆ ಗೊತ್ತಿಲ್ರಿ ನಂಗೆ ಮಕ್ಕೊಂಡಿದ್ದೆ ನಾನು. ತೀರ ಚಾನ ಏನೋ ಮಾಡ್ಕೊಟ್ರೆ ಕಲ್ಲಮ್ಮ ಅಂಟಿಯರ್ಗೆ ಅಷ್ಟ ಗೊತ್ತ್ರಿ ನಂಗೆ. ಆಮೇಲೆ ಮಕ್ಕೊಂಡಿದ್ದೆ ನಾನು. ಎಲ್ಲಿ ಹೋದ್ರಿ ಅವ್ರ ಬಿರ್ಕು ಬಿನಾಣಿ ನಮ್ಮನೆ ಅಂದು ಎಲ್ಲ ಸುದ್ದಿ ಗೊತ್ತಿರ್ತತಿ ಆದ್ರೆ ನಾಟಕ ಪಲ್ಸಿ ಮಾಡ್ತಾಳೆ. ಮನಿ ಪ್ರಳಯ ಆದ್ರೆ ಮನಿ ಬಿದ್ರೆ ಗುಡುಗ ಸಿಡ್ಲ ಮಿಂಚ ಹೊಡೆದ್ರೆ ಈಕಿಗೆ ನಿದ್ದಿ ಇಂಪಾರ್ಟೆಂಟ್ ಈಕಿಗೆ ನಿದ್ದೆ ಬಂದಿದ್ದು ಅಂತ ನಿದ್ದೆ. ಅದ ಅಂಟಿಯರ ಅದಕ್ಕೆ ಸುಸ್ತ ತಲೆ ತಿರ್ಗದಂಗ ಆಗಕತ್ತಿತ್ತು. ಅದಕ್ಕೆ ಗುಳಿಗೆ ತಗೊಂಡೆ ಮಕ್ಕೊಂಡಿದ್ದೆ ರೀ. ಯಾಕ್ರಿ ಏನಾತ್ರಿ ಅಂಟಿಯರ ಇಂತಾವು ಪಾಲ್ಸಿ ಮಾಡಿ ಮಾತಾಡಕ ನಂಬರ್ ಅದ ನೋಡ. ಮಾತ್ನಾಗ ಮಳ್ಳು ಮಾಡಿ ತೆಲಿಗೆ ತಿಕ್ಕಿ ಮಾರಿ ತೊಳೆದ ಸ್ವಚ್ಛಗ 3 ಪಟ್ಟ ಇವತ್ತಿ ಹಚ್ಬಿಡ್ತೀವಿ. ಹೋಗೋಗ ಒಂಚರಿ ನೀರು ತೊಂಬ ಸಂತಿಂತ ಬರೋದ್ರಾಗ ಸಾಕಾತಿವ ಇವತ್ತ. ಆಮೇಲೆ ಬಸ್ ಆತಾಗ ಹುಡ್ರು ಅತ್ತಾಗಿಂದ ಇತ್ತಾಗ ದುಡ್ಯಾಡ್ತಾವ ಇತ್ತಾಗಿಂದ ಅತ್ತಾಗ ದುಡ್ಯಾಡ್ತಾವ. ತಣ್ಣಗೆ ಒಂದು 10 ರೂಪಾಯಿ ಕೊಟ್ಟು ಆಟಕ ಬರೋದ ಪಾಡವ ಇವ ಪಿರಿ ಬಸ್ ಮಾಡಿ ಗುದ್ದಾಡಿ ಸಹಾಯಕ್ಕೆ ಹಚ್ಬಿಟ್ಟ ನಾವು ಮೂವತ್ತಾಗ. ಹೋಗೋಗ ಒಂಚರಿ ನೀರು ತೊಂಬ ಇನ್ನು ಒಂದಿಟ ತಿನ್ನಾಕರ ಮಾಡವ ಹೊಟ್ಟೆಕ ಜಗ್ಗ ಹತ್ಬಿಟ್ಟವ. ಅಲ್ಲೇ ಒಂದು ಸಿಂಗಲ್ ಇಡ್ಲಿ ತಿಂದು ಬರ್ಬೇಕಂದೆ ಯಾಕೆ ಮನಸ್ಸು ಬರಲಿಲ್ಲ. ಅದಕ್ಕೆ ಒಂದಿಟ್ಟು ಏನಾರ ಮಾಡು ಒಗ್ಗಣೆ ಸವಲಕ್ಕಿ ಯಾರ ಹಚ್ಚುವಂತಿ. ಪೀಕಮ್ಮ ಹೋಗೋಗ ಒಂದಿಟ್ಟು ಒಗ್ಗಣೆ ಮಾಡಿ ಅವಲಕ್ಕಿ ಹಚ್ಬಿಡ ಯಾಕೆ ಹೊಟ್ಟೆ ಹಸ್ತು ಬಿಟ್ಟವ ಉಣ್ಣಂಗ ಒಂದು ಏನಿಲ್ಲ ಈಗ. ಹೋಗೋಗ ಅವಲಕ್ಕಿ ಹಚ್ಚೋಗ. ಅದ ಅಂಟಿಯರ ಅಡಿಗೆ ಮಾಡಕ್ ಹೋದ್ರೆ ನಂಗೆ ಉಬ್ಬಳಿಕೆ ಬಂದಂಗ ಆಗಕತ್ತೈತ್ರಿ. ಏನ್ ಮಾಡಿರಿ ಉಳ್ಳಾಗಡ್ಡಿ ಹೆಚ್ಚಿಕೊಡ್ತೇನೆ ನೀವ ಮಾಡ್ರಿ ಒಗ್ಗಣಿನ. ಏನ ಅಲ್ಲ ಅದೇನ ಅಂತಾರಲ್ಲ ನಾನು ಬ್ಯಾಸತ್ತೆ ಬಂದೆ ತವ್ರ ಮನೆ ಕುಂತ್ರೆ ಅಲ್ಲ ನನಗ ಹಾರೆ ಮಾಡ ಅಂತೀಯಲ್ಲ ಇವ ನೀನೆ. ಹೋಗೋಗ ಯಾವ ಉಬ್ಬಳಿಕಿನ ಬರಂಗಿಲ್ಲ ಪಬ್ಬಳಿಕಿನ ಬರಂಗಿಲ್ಲ. ಹೋಗ ಒಂದಿಟ ಒಗ್ಗಣೆ ಮಾಡೋಗ. ದೇವ್ರೆ ಯಾಕೆ ನಂಗೆ ಇಷ್ಟು ಕಷ್ಟ ಕೊಡಕತ್ತಾನೆ. ಊಟನೂ ಮಾಡೋಂಗ ಅಂತ ಅಡ್ಗಿನೂ ಮಾಡ್ಬೇಕು ಅನ್ಸೋಗತ್ತಿಲ್ಲ. ಇವ್ರು ನೋಡಿದ್ರೆ ದಿನ ಟಾರ್ಚರ್ ಕೊಡೋದು. ಏನಾರು ಮಾತಾಡಿ ಅತ್ತೆ ಹತ್ರ ಹೇಳಿ ಅದಕ್ಕೂ ಬಯಸ್ತಾರ. ಏನ್ ಪಾಪ ಮಾಡಿದ್ನೇನೋ ಗೊತ್ತಿಲ್ಲ. ಏನ ಗೊಣಗಾಕತಿಯಲ್ಲ ಏನಿಲ್ರಿ ಅಂತೀರ ಮಾಡ್ಕೊಂಬರ್ತೇನ್ರಿ. ಏನ್ ದೇವಸ್ಥಾಗಿಲ್ಲೈತೆ ಹೋಟೆಲ್ ಹೋಗೇವ ಹೊಟ್ಟಾಗ ಕೂಸಿಟ್ಕೊಂಡೆ ಹತ್ತಿ ಬಿಡ್ಸಕ್ ಹೋಗೀನಿ. ಹೇಳ್ತಾ ಈಕಿ ಅದೊಂದಿಟ್ಟು ಒಗ್ಗರಣೆ ಮಾಡಂದ್ರೆ ಆಗೋಲ್ದಂತೆ. ನನಗ ಇದು ಮಾಡ್ತಾಳ ನೋಡ. ನಾನು ಸಾಕಾಗಿ ಬಂದಾನಿ ಅಂದ್ರೆ ಮಾರ್ಕೆಟ್ ಎಲ್ಲ ಸುತ್ತಾಡಿ ಚಲೋ ಅದ ಸೀರೆ ಹುಡ್ಕ್ಯಾಡಿ ಬಂದೇವ ಇವ ಯಾವುದೇ ಮನಸ್ಸಿಗೆ ಬರಲಿಲ್ಲ. ಮುಂದಿನ ವಾರ ನಮ್ಮ ಹೂವನ್ನ ಕರ್ಕೊಂಡು ಹೋಗ್ತಾನೆ. ನಮ್ಮವ್ವ ಚಲೋ ಅನಿಸ್ತಾಳ. ಒಂದಿಟ್ಟು ಚೌಕಾಸಿನ ಮಾಡ್ತಾ 1000 ರೂಪಾಯಿದ 500 ತರ್ತಾ 500 ರೂಪಾಯಿದ 200 ತರ್ತಾ ಹಿಂಗ ಮಾಡಿ ಯಾಕೆ ನಮ್ಮವ್ವ ಜಾಗ ಚೌಕಾಸಿ ಮಾಡ್ತಾ. ಅದಕ್ಕೆ ನಮ್ಮ ಹೂವನ್ನ ಕರ್ಕೊಂಡು ಹೋಗಿ ತಂದ್ರೆ ಚಿಂತಿಲ್ಲ. ಹಂಗ ಮಾಡೋಕೆ ಹೋಗು ಮಾರಯ್ಯ. ನಮ್ಮ ನಾಗು ಇಲ್ಲಿಗೆ ಬಂದು
ಏನಾರ ಮಾಡೇ ಮಾಡ್ತೇನೆ ರೀ ನಾನು, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದ್ಲ. ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಟೂಸ್ ಪಟಾಕಿ ಹಾಕತ್ತೈತಿ. ನಮ್ಮ ಅತ್ತಿ ಭಾರಿ ಇದದಾಳ್ರಿಪ್ಪ, ಏನು ಮಾಡ್ಬೇಕಂತಂದ ಗೊತ್ತಾಗಲ್ಲ. ಹಾಂ ಹುಡುಗಿ ನೋಡಿದ್ರೆ ಮದುವೆನ ಫಿಕ್ಸ್ ಮಾಡ್ಕೊಂಡೆ ಮದುವೆ ಮಾಡಕ್ಕೆ ಸಜ್ಜಾಗ್ಯಾರ. ಇವ್ರೆ ನಮ್ಮ ನಾಗು ಏನು ಮಾಡ್ತಿದ್ದಾಳ, ಏನು ಪ್ಲ್ಯಾನ್ ಮಾಡ್ತಾಳ? ಆ ಹುಡುಗಿ ನಮ್ಮ ರಾಮ್ಯನ ಮದುವೆ ಆಗಕ್ಕೆ ಹ್ಞೂ ಅನ್ಬೇಕಲ್ಲಕಿ. ಹ್ಞೂ ಅನ್ನೋದಿರ್ಲಿ, ಹೊಳೆ ನೋಡೋಲ್ಲಕಿ. ಈಕೆ ತಯಾರಾಗಿ ನಿಂತು ಬಿಟ್ಟಾಳ್ರಿಪ್ಪ. ನಾ ಹೆಂಗಾರ ಮಾಡಿ ಮದುವೆ ನಿಲ್ಲಿಸ್ತಾನೆ. ಈಕಿನ್ನ ನನ್ನ ಮಗ ತೊಗೊಂತಾನೆ ಅಂತಂದೆ ಏನು ಹೇಳಿದ್ರೆ ಅದನ್ನ ಛಲ ಬಿಡುವಲ್ಲ. ಏನು ಮಾಡ್ಬೇಕಂತಂದ ಗೊತ್ತಾಗಲ್ದೆ. ಬೇರೆ ಕಡೆ ಹೆಣ್ಣು ತೆಗೆದು ಮಾಡ್ಬೋದು ಅಂತ ನಾ ಅಂತೀನಿ. ಈಕೆ ಆಸ್ತಿ ಬರ್ತೈತಿ, ಅದು ಬರ್ತೈತಿ, ಇದು ಬರ್ತೈತಿ ಅಂತಂದೆ ಬಂದುಬಿಟ್ಟಾಳಿಪ್ಪ ಇಲ್ಲಿಗೆ. ಇನ್ನೇನು ಮಾಡಲಿ, ನಾನು ಅಲ್ಲಿ ಒಬ್ಬನೇ ಇದ್ದಿದ್ದೆ, ಸಾಕಾತೆ. ಅದಕ್ಕೆ ಬಂದಾಗ್ಬಿಟ್ಟೆ ನಾನು ಕಿತ್ಕೊಂಡ ತಗ. ಎಲ್ಲಿ ಹೋದ್ರಿ ಇವ್ರೆ? ರೀ ರೀ ನಾಗು ಇಲ್ಲೇ ಅದೀನಿ, ಬಾ. ಇಲ್ಲದಿರ್ರೆ ಇನ್ನೊಂದೆರಡು ದೋಸೆ ಹಾಕೊಂಬರ್ಲೇನ್ರಿ? ಏನೋ ಒಂದು 8 ತಿಂದ್ರಿ ಅಷ್ಟೇ. ಅದಕ್ಕೆ ನೀನು ಯಾವಾಗಲೂ ದೋಸೆ ಮಾಡಿದಾಗ 10-12 ದೋಸೆ ತಿಂತೀರಿ. ಈಗ ಯಾಕೆ ನಾಚ್ಕೊಂಡ 8 ತಿಂದ್ರಿ? ಹಾಕೊಂಬರ್ಲೇನ್ರಿ ಇನ್ನೊಂದು 4? ತಿಂತೀನಿ. ಅದಕ್ಕೆ ನೀ ಯಾರು ತಿನ್ನೋದಕ್ಕೆ ಅನ್ನಂಗಿಲ್ಲ. ಹಾಕೊಂಬರ್ಲೇನ್ರಿ ಇನ್ನೊಂದು 4? ಹೋಗು ಮಾರಯ್ಯ, ನನಗೂ ಮನಸ್ಸಿತ್ತವ ಮಾರಯ್ಯ ತಿನ್ನೋದೆ, ಆದ್ರೆ ನಾಚ್ಕೋಬೇಕಲ್ಲ. ತಿಮ್ಮನಿ ಅಂದ್ಮ್ಯಾಗ ಆಗ ನಮ್ಮ ಮನೆ ಮಾಡ್ದಂಗೆ ದಬಾಸಿ ತಿಂದ್ರೆ ನಮ್ಮ ಅತ್ತಿ ನೋಡ್ತಾಳೋ ನಿಮ್ಮವ್ವ ಭಾರಿ ಚಾಲುಕ್ಯದಾಳ. ಅದಕ್ಕೆ ನಾನು 8 ತಿಂದೆ. ನಿಮ್ಮವ್ಗ ಗೊತ್ತಿಲ್ದಂಗೆ ಒಂದು 4 ಹಾಕೊಂಬರ್ತೀನಿ. ಆ ಕಡೆ ಇತ್ಲ ಕಡೆ ಹೋಗಿ ತಿನ್ನೋಣಂತೆ. ನಾಗು ಅರ್ಧಂಬರ್ಧ ಹೊಟ್ಟೆ ಆಗ್ಬಿಟ್ಟೈತಿವ ಮಾರಯ್ಯ, ಅದಕ್ಕೆ ಇನ್ನೊಂದು 4-5 ಹಾಕೊಂಬಂದ್ಬಿಡೆ, ಅಂದ್ರೆ ಹೊಟ್ಟೆ ಜಬರ್ದಸ್ತ್ ತುಂಬತತಿ. ಇದ್ರದ್ದು ಏನು ನಾಚಿಗೇಡಿ ಜನ್ಮಿದಿತ್ತದ ಇವಾತಾಗ. ನಾನು ಹಂಗೆ ನಕಲಿ ಮಾಡಂಗ ಮಾಡಿದೆ. 8 ತಿಂದಿಯಲ್ಲ ನೀನು ನಾಚಿಗೇಡಿ, ಇನ್ನೊಂದು 4 ತಿನ್ಬೇಕಿಲ್ಲ ಅಂತಂದು ಹೇಳಿದ್ರ ಅದನ್ನ ಕರಿ ತಿನ್ಕೊಂಡು ನೋಡ್ತೀಯ. ಇನ್ನೊಂದು 5 ಹಾಕೊಂಬ ದಾಸಿ ಅಂತತಿ ಮಾನಿಗೇಡಿ. ಹಳೆ ಮಾನಿಗೇಡಿ ತಂದು ಆಕಿ ನಮ್ಮವ್ವ ನನಗೆ ಸೇರ್ವಲ್ಲ. ಇದೆ ಹಿಂಗೆ ಬಕಾಸುರ್ ಬಂಡಿ ಹೆಂಗೆ ತಿಂತತಿ ಅಂತಂದು ಏನಾರ ಗೊತ್ತಾತೆ. 3 ಮಂದಿನ ಹೊಚ್ಚಲಿಂದ ಹೊರಗೆ ದುಡಿ ಅರ್ಬಿ ಗಂಟು ತಲೆ ಮ್ಯಾಗ ಬೀಸ್ ಹೋಗುತ್ತಾ ಹೋಗದೆ. ನಡೀರೆ ನಿಮ್ಮ ಹೆಣ ಆಯ್ತಲ್ಲ, ನಿಮ್ಮನ್ನ ಯಾವ್ದಾರ ಮನಿನ ಸ್ವಚ್ಛ ಮಾಡಿ ತೊಳೆದಿಟ್ಟು ಹೋಗಿರಿ ಅಂತಂದೆ ಒಳಗೆ ದೂಡ್ತಾ. ಇದಕ್ಕೇನು ಹೇಳ್ಬೇಕ ಇವ ಇದಕ್ಕೆ? ಹೋಗಿ ಏನಾಗು, ನಾನು ಅರ್ಧಂಬರ್ಧ ಹೊಟ್ಟೆ ತಿಂದ್ರೆ ನಿಂಗೆ ಸಮಾಧಾನ ಆಗಂಗಿಲ್ಲನೆ. ಅದಕ್ಕೆ ಹೋಗು, ಹೊಟ್ಟೆ ತುಂಬ ತಿಂದೆ ಅಂದ್ರೆ ಅವಾಗ ನಿನಗೆ ಸಮಾಧಾನ ಆಕತಿ. ಹಿಂಗಾಶಿ ಬಾ, ಹಿಂಗಾಶಿ. ನಿಮ್ಮ ಹೂವೆಲ್ಲಿದಾಳ? ಆಕೆ ಅದಾಡ್ರಿ ಅಲ್ಲಿ ಒಳಗೆ. ಅಲ್ರಿ ನಾನು ನಕಲಿ ಮಾಡಿದ್ರೆ ನೀವೇನೆ ಹಾಕೊಂಬರೋಗ ಹಿಂಗಾಸಿ ಅಂತಂದಂತೀರಿ. ಅವ್ರೇನಾರ ನೋಡಿ ಹಿಡಿದಂದ್ರೆ ಕದ್ದು ತಿನ್ನೋದು ದಾಸಿನ, ಅವಾಗ ಮಾನ ಮರ್ಯಾದೆ ನಮ್ದ ಅಲ್ಲನ್ರಿ ಹೋಗೋದೆ. ಹೆಂಗೆ ಯೋಚನೆ ಮಾಡ್ತೀರಿ ನೀವೇ? ನಿಮ್ಮ ತಗ ಹೋಗು ಮಾರಯ್ಯ, ತಿನ್ನೋದ್ರಾಗ ಏನು ನಾಚಿಗೈತಿ ನಾವು? ತಿನ್ನೋದ್ರಾಗ ಯಾವತ್ತೂ ನಾಚ್ಕೋಬಾರ್ದೆ. ಅದಕ್ಕೆ ಹಿಂಗಾಸಿ ಹಾಕೊಂಬಂದ್ಬಿಡೆ. ಅಲ್ಲ ಹಿತ್ತಲ್ದಾಗ ಕುಂತು ತಿನ್ನಾನೆ. ಯಾರ ಕೇಳಿದರೆ ಪ್ರಕೃತಿ ಸೌಂದರ್ಯದೊಳಗೆ ನಾಷ್ಟ ಮಾಡಕತ್ತೇವ್ರಿ ಅಂತಂದು ಹೇಳಿದ್ರತೆ. ಹೋಗೋಗ ಇನ್ನೊಂದು 5 ದಾಸಿ ಹಾಕೊಂಬ ಸಾಕು. ಹೋಗಿ ಇದಕ್ಕೆ ಎಷ್ಟು ಹೊಡೆದ್ರೆ ನಾಚಿಗಿಲ್ಲವ ಇದ್ರದ್ದು ಎಮ್ಮಿ ಚರ್ಮ ದಪ್ಪ ಆಗಿಬಿಡತ್ತೆ ಇದ್ರದ್ದು. ಹುಡುಗ ಚರ್ಮ ಇದ್ದಂಗೆ ನೋಡು. ಎಷ್ಟು ಹೊಡೆದ್ರೆ ನಾಚಿಗಿಲ್ಲ, ಬೈದ್ರೆ ನಾಚಿಗಿಲ್ಲ, ಚೀಮಾರಿ ಹಾಕಿದ್ರೆ ನಾಚಿಗಿಲ್ಲ. ಅಲ್ಲಿ ನಮ್ಮವ್ವ ರೊಕ್ಕ ಕಳೆದವ ಅಂತಂದು ಹುಡ್ಕ್ಯಾಡಿ ಸಾಯಕತ್ತಾಳ. ನಾನು ಕದ್ದಾನಿ ಅಂತಂದು ಏನಾರು ಗೊತ್ತಿತ್ತಾದ್ರೆ ಮುಗಿತ ಕತ್ತಿ ನಮ್ಮನ್ನ ಮನೆಯಿಂದ ಹೊರಗೆ ತೋಡ್ತಾಳ. ಹೋಗೋಗ ಏನಾಗು ಹಾಕೊಂಬರೋಗ ದಾಸಿನ ಹಿಂಗಾಸಿ ಬಾ. ಅದು ತೋರಿ ಹೋಗು ಮಾರಯ್ಯ, ನಾನು ಅರ್ಧಂಬರ್ಧ ಹೊಟ್ಟೆ ತುಂಬತಲಪ್ಪ, ಏನು ಮಾಡೋದೆ ಅಂತಂದೆ ಯೋಚನೆ ಮಾಡ್ಕೊತ ಕುಂತಿದ್ದೆ. ಕರೆಕ್ಟ್ ಟೈಮ್ಗೆ ನಮ್ಮ ನಾಗು ಬಂದ್ಲೆ. ಇಲ್ಲ ಅಂದಿದ್ರೆ ಮಧ್ಯಾಹ್ನ ತನಕ ಉಪವಾಸ ಇರ್ಬೇಕಾಗಿತ್ರಿಪ್ಪ. ಏನಾರ ಯಾಕೆ ಪ್ರಳಯರ ಆಗಲಿ, ಗುಡುಗರ ಬರಲಿ, ಶಿಡ್ಲರ ಬರಲಿ, ಮಳೆಯರ ಬರಲಿ, ನನಗೆ ಹೊಟ್ಟೆ ಅಷ್ಟ ತುಂಬಿರ್ಬೇಕ್ರಿ. ಎಲ್ಲಿ ಒಂದಪ್ಪ ಹಾಕೊಂಬರ್ತಾನೆ ಅಂತಂದ್ಲ, ಇನ್ನೂ ಬರಲಿಲ್ಲ. ಹೊಟ್ಟೆ ಅಂತ ಗುರು ಅನ್ನಕತ್ತೈತಿ. 8 ದಾಸಿ ತಿನ್ನನ್ರಿ ಅದ ಹೊಟ್ಟೆ ಮತ್ತೆ ಹೆಂಗೆ ತಡಿಬೇಕ? ಯಾವಾಗಲೂ 15-20 ದಾಸಿ ತಿಂದ್ರೆ ನನ್ನ ಹೊಟ್ಟೆಗೆ ಸಮಾಧಾನ ಇದೆ. ನಮ್ಮ ಅತ್ತಿ ಮನೆ ಅಲ್ರಿ, ಮತ್ತೆ ಒಂದಿಟ್ಟು ಹೊಟ್ಟೆಗೆ ರೆಸ್ಟ್ ಕೊಡ್ತೇನೆ. ಮತ್ತು ಇಲ್ಲಿ ಹಂಗೆ ನಮ್ಮ ಮನೆ ಹಂಗೆ ತಿಂದರೆ ನಮ್ಮ ಅತ್ತಿ ಹೊರಗೆ ದೂಡ್ತಾ. ಈಗ ಶೇರ್ ಬರಲ್ಲ ಮಾತಾಡ್ಸೋಲ್ಲ. ಇನ್ನು ನಾನು 15-20 ದಾಸಿ ತಿಂತಾನೆ.
ಒಂದೊಂದು ಎರಡು ಗಂಗಾಳ ಅನ್ನ ಉಂತಾನೆ, ಒಂದು 10 ರೊಟ್ಟಿ ತಿಂತಾನೆ ಅಂದ್ರೆ ಮುಗೀತು ಕತೆ. ನಾಗು 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 ಡಾರ್ಲಿಂಗ್ ಡಾರ್ಲಿಂಗ್ ಡಾರ್ಲಿಂಗ ಕಮ್ಮ ಕಮ್ಮ ಡಾರ್ಲಿಂಗ, ದೋಸೆಗಾಗಿ ವೇಟಿಂಗ ಮೇ ವೇಟಿಂಗ, ಡಾರ್ಲಿಂಗ ಡಾರ್ಲಿಂಗ ಕಮ್ಮ ಕಮ್ಮ ಡಾರ್ಲಿಂಗ, ದಾಸಿಗಾಗಿ ವೇಟಿಂಗ, ನಾನು ಇಲ್ಲೇ ವೇಟಿಂಗ. ಹೋಗು ಮಾರಯ್ಯ, ಇನ್ನೂ ಬರಲಿಲ್ಲ ರೀ ಪೈಕಿ. ನಮ್ಮತ್ತೇನಾರ ದಾಸಿ ಕೊಡಂಗಿಲ್ಲ ಹೋಗು ಅಂದ್ಕಿಂದಿಲ್ಲ ಮತ್ತೆ. ನಾಗು ನಾಗು ಇವ ಏನ್ ಬಡ್ಕೊಂತೈತೆ ಇವ ಇದೆ ಬಕಾಸುರು ಬಂಡಿ. ಕಂಡತೆ ಇಲ್ಲ ಜೀವನದಾಗ ದಾಸಿ ಪಾಸಿ ಅದಕ್ಕೆ ಸಹಾಯಕತೈತಿ. ಹಂಗ ಅಲ್ಲಿ ನಮ್ಮ ನಿಂತ ಹಾಕಿನ ಕದ್ದು ತೊಗೊಂಬರಾಕತ್ತೇನಿ, ಸಹಾಯತೈತೆ ಹಂಗ ಕಂಡತೆ ಇಲ್ಲ ಅಂತಂದ. ಇವತ್ತಾಗ ಇದೊಂದು ಬಂದು ಒಳ್ಳೆ ಜೋಡಾತ ನಮಗೆ. ಅಲ್ಲೇ ಸಿಟ್ಟಾಕತ್ತಿತ್ತ, ಅಲ್ಲೆಲ್ಲ ಸಿಟಿಲಿಲ್ಲ. ಇಲ್ಲೇ ನಾನೇ ರಾಮೆ ಹೆಂಗಾರ ಇದ್ವಿ, ಅದಕ್ಕೆ ಬಂದ ಕಲ್ಲು ಹಾಕಾಕತ್ತೈತಿನ. ಹಾಕಿ ನಮ್ಮ ಗೊತ್ತಾತಂದ್ರೆ ಬರಬ್ರಿ ಜಡ್ತಾ ಜಡದೆ ನಡಿಯ ನಿನ್ನ ಹೆಣ ಐತ್ರಿ ನಿನಗ ಕೊಟ್ಟೆ ಹೆಣ್ಣ ಕುಲಕ್ ಹೊರಗೆ ಬಂದು ಇಲ್ಲೇ ಇರಂಗ ಕಾಣಕತ್ತೀರಿ, ನಡಿ ಗಂಟು ಮುಟ್ಟಿ ಕಟ್ಕೊಂಡು ನಡೀರಿ ಅಂತಂದೆ ದೂಡ್ತಾಳ ನಮ್ಮ ಹೊರಗೆ. ಅದನ್ನ ಹೇಳಿದ್ರೆ ಇದೊಂದು ತಗೆ ಸಾಯಕತ್ತೈತಿ ಹಂಗ ದಾಸಿ 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 ಅಂತಂದು. ಏನ್ ಮಾಡಿವಾ ನಾನರೇ? ಹೋಗು ಮಾರಯ್ಯ, ಬಂದ್ಲಿಲ್ಲ ಪೈಕಿ. ಎಷ್ಟೊತ್ರಿಪ ಕಾಯೋದು ನಾನೇ ಅತ್ತಾಗ. ತಂದು ಕೊಡ್ತಾಳ ಅಂತಂದು ಬಾಯಾಗಂಗ ಒತ್ತಟೆ ಜೋಲ ಸೋರಾಕತ್ತತಿ. ತಂದ್ರೆ ತಗೋಲೆ, ತರಂಗಿಲ್ಲಾರ ಅನ್ವಲೆ. ಹೋಗಿರ ಹೊಕ್ಕತ್ತಾಗ. ಮತ್ತು ಇವ್ರು ಯಾವಾಗ ನಮ್ಮ ನೀವ ಆಕೆ ಗೌರವ ಅವ್ರು ಯಾರ್ಯಾರು ಬಂದರೆ ಇಲ್ಲೇನು ಮಾಡಕತ್ತಾರ ಇವ್ರು, ಇಲ್ಲಿ ಯಾಕೆ ನಿಂತಾರೆ ಇವ್ರು ಅಂತಂದು ಅನುಮಾನ ಪಡ್ತಾರೆ. ಅದನ್ನು ಹೇಳಿದರೆ ಇದೆ ನಮ್ಮದು ಹೆಣ್ಣು ದಾಸಿನ ತಂದು ಕೊಡುವಂದು ಏನಿಲ್ಲ. ಏನು ಮಾಡಲಿ? ನಾಗು ನಾಗು ನಾಗಮ್ಮ ಬಾರಮ್ಮ, ದಾಸಿ ತಗೊಂಡು ನೀನು ಬಾರಮ್ಮ.